ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ಟಾಫಿಂಗ್ ಮೀನಿಂಗ್ ಅನ್ನು ನೋಡಿದ್ದೇವೆ. ಅದರ ಜೊತೆಗೆ ನಾವು ಸ್ಟಾಫಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್ ಅನ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಲಿತಿದ್ದೇವೆ. ಸೊ ಸ್ಟಾಫಿಂಗ್ ಅಂದ್ರೆ ಏನು ಇನ್ನೊಂದ್ಸತಿ ರಿಮೈಂಡ್ ಮಾಡ್ತಾ ಇದ್ದೇನೆ. ಸೊ ಇಟ್ ಮೀನ್ಸ್ ಪುಟ್ಟಿಂಗ್ ದ ರೈಟ್ ಪೀಪಲ್ ಫಾರ್ ದ ರೈಟ್ ಜಾಬ್. ಸೊ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಕೆಲಸಕ್ಕೆ ನಾವು ತಗೊಳ್ಳೋದಕ್ಕೆ ಅಥವಾ ಹಾಕೋದಕ್ಕೆ ನಾವೇನ್ ಮಾಡ್ತೀವಿ, ಸ್ಟಾಫಿಂಗ್ ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ನಾವು ಕಲಿತಾ ಹೋಗ್ತೀವಿ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮಾನವ ಸಂಪನ್ಮೂಲ ನಿರ್ವಹಣೆ ಅಂದ್ರೆ ಏನು. ಸೊ ನಾವೇನ್ ಮಾಡ್ತೀವಿ, ಸೊ ನಮ್ಮ ಯಾವುದೇ ಒಂದು ಸಂಸ್ಥೆಗೆ, ಯಾವುದೇ ಒಂದು ಆರ್ಗನೈಸೇಷನ್ಗೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಂಸ್ಥೆಯಲ್ಲಿ ಏನ್ ಮಾಡ್ತೀವಿ ನಾವು, ಸೊ ಈಗಾಗಲೇ ನಾವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ನೋಡಿದ್ದೀವಿ. ಸೊ ಅದರಲ್ಲಿ ಯಾವ ಬರ್ತವೆ, ಪ್ಲಾನಿಂಗ್ ಬರುತ್ತೆ, ಆರ್ಗನೈಸಿಂಗ್ ಬರುತ್ತೆ. ಸೊ ಅದೇ ತರ ಬೇರೆ ಬೇರೆ ತರ ಬರ್ತವೆ, ಫಂಕ್ಷನ್ಸ್ ಬರ್ತವೆ. ಸೊ ಆದ್ರೆ ನಮಗೆ ಅಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಡಿಪಾರ್ಟ್ಮೆಂಟ್, ಸಪರೇಟ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸ್ಟಾಫಿಂಗ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನ ಅಲ್ಲಿ ಮಾಡಿರ್ತೀವಿ. ಸೊ ಇದು ಯಾಕೆ ಮಾಡ್ತೀವಿ, ಸೊ ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನ, ಸೊ ಇದಕ್ಕೋಸ್ಕರ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನ ಯಾಕೆ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ಕಲಿತೇವೆ. ಒಂದು ಎಕ್ಸಾಂಪಲ್ ಆಗಿ ಕೊಡ್ತೇನೆ. ಸೊ ಒಂದು ಫ್ಯಾಕ್ಟರಿ ಇರುತ್ತೆ, ಒಂದು ಇಂಡಸ್ಟ್ರಿ ಇರುತ್ತೆ. ಸೊ ಅಲ್ಲಿ ನಮಗೆ ಕೆಲಸಗಾರರು ಬೇಕಾಗ್ತಾರೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೇಗೆ ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ನಾವು ಏನ್ ಮಾಡಬಹುದು, ಸೊ ಮಷಿನ್ಗಳನ್ನ ತಗೊಳ್ಬಹುದು. ಸೊ ಕೆಲಸಕ್ಕೆ ನಾವು ಮಷಿನ್ಗಳನ್ನ ಖರೀದಿ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಸೊ ಪರ್ಚೇಸ್ ಮಾಡಿದಾಗ ನಮಗೆ ಅದರ ಔಟ್ಪುಟ್ ಏನ್ ಕೊಡುತ್ತೆ, ಸೊ ಅದರಿಂದ ಉತ್ಪಾದನೆ ಏನಾಗುತ್ತೆ. ಸೊ ಎಲ್ಲ ಏನಿರುತ್ತೆ, ಸಿಮಿಲರ್ ಇರುತ್ತೆ. ಸೊ ಎಲ್ಲಾ ಮಷಿನ್ಗಳು ಏನ್ ಮಾಡ್ತವೆ, ಒಂದೇ ರೀತಿಯಲ್ಲಿ ಕೆಲಸವನ್ನ ಮಾಡ್ತವೆ. ಅದೇ ತರ ನಾವು ಒಂದೇ ಮನೆಯಲ್ಲಿ 5 ಜನ ಅಥವಾ 6 ಜನ, ಒಂದೇ ಮನೆಯಿಂದ 5 ಜನ ಅಥವಾ 6 ಜನ ಕೆಲಸಗಾರರು ತಗೊಂಡ್ರು ಕೂಡ ನಮ್ಗೆ ಏನಾಗುತ್ತಿಲ್ಲ, ಅಲ್ಲಿ ವರ್ಕ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಔಟ್ಪುಟ್ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ, ಡಿಫ್ರೆನ್ಸ್ ಆಗುತ್ತೆ. ಸೊ ಎಲ್ಲರೂ ಏನ್ ಮಾಡೋದಿಲ್ಲ, ಮನುಷ್ಯರು ಏನ್ ಮಾಡೋದಿಲ್ಲ, ಎಲ್ಲರೂ ಒಂದೇ ತರ ಏನ್ ಮಾಡೋದಿಲ್ಲ, ಕೆಲಸವನ್ನ ಅಲ್ಲಿ ಮಾಡೋದು. ಸೊ ಯಾಕೆ ಮಾಡೋದಿಲ್ಲ, ಸೊ ಥಿಂಕಿಂಗ್ ಬೇರೆ ಇರುತ್ತೆ, ಮೈಂಡ್ ಸೆಟ್ ಬೇರೆ ಇರುತ್ತೆ, ಎಫಿಷಿಯನ್ಸಿ ಬೇರೆ ಇರುತ್ತೆ, ವರ್ಕಿಂಗ್ ಕೆಪಾಸಿಟಿ ಬೇರೆ ಇರುತ್ತೆ. ಸೊ ಏನಾಗುತ್ತೆ, ಅಲ್ಲಿ ಚೇಂಜಸ್ ತುಂಬಾ ಆಗುತ್ತೆ. ಸೊ ಏನಿರುತ್ತೆ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಸೊ ಹಾಗಿದ್ದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಅವರಿಗೆ ನಾವೇನ್ ಮಾಡ್ಬೇಕು, ಸರಿಯಾಗಿ ಮೋಟಿವೇಟ್ ಮಾಡಿ ಅವರಿಗೆ ಎಲ್ಲರೂ ಒಂದೇ ತರಹದ ಔಟ್ಪುಟ್ಗಳನ್ನ ಪಡೆಯೋದು ನಮ್ಗೆ ಏನ್ ಮಾಡುತ್ತೆ, ಹ್ಯೂಮನ್ ರಿಸೋರ್ಸ್ ಏನ್ ಮಾಡುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಸೊ ಬೇರೆ ಬೇರೆ ತರ ವ್ಯಕ್ತಿ ಇರೋದ್ರಿಂದ, ಸೊ ಮಷಿನ್ ಆದ್ರೆ ನಾವೇನ್ ಮಾಡ್ಬೋದು, ಎಲ್ಲವನ್ನು ಒಂದೇ ತರ ಏನ್ ಮಾಡ್ಬೋದು, ಒಂದೇ ಸಿಮಿಲಾರಿಟೀಸ್ ಇರುತ್ತೆ, ಏನಿರುತ್ತೆ, ಔಟ್ಪುಟ್ ಬರುತ್ತೆ. ಸೊ ವ್ಯಕ್ತಿಗಳಾದ್ರೆ ನಮ್ಗೆ ಏನಾಗುತ್ತೆ, ಅಲ್ಲಿ ಡಿಫ್ರೆನ್ಶಿಯೇಟ್ ಆಗುತ್ತೆ, ಇನ್ಪುಟ್ ಔಟ್ಪುಟ್ ಅಲ್ಲಿ ಏನಾಗುತ್ತೆ, ಡಿಫ್ರೆನ್ಶಿಯೇಟ್ ಆಗುತ್ತೆ. ಸೊ ಏನು ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ, ಒಂದು ಪ್ರೊಡಕ್ಷನ್ ಕಂಪನಿ ಅಂತ ಹೇಳಿದ್ರೆ ಅಲ್ಲಿ ಮಷಿನ್ಗಳನ್ನ ಇಟ್ಕೊಂಡ್ರೆ ಸೊ ಎಲ್ಲವೂ ಒಂದೇ ತರ ಏನ್ ಮಾಡ್ತವೆ, ಅಲ್ಲಿ ಪ್ರೊಡಕ್ಷನ್ ಅನ್ನ ಮಾಡ್ತವೆ. ಅದೇ ನಾವು ಲೇಬರ್ಸ್ ಗಳಿಗೆ ಹೆಚ್ಚಿದ್ರೆ ಏನಾಗುತ್ತೆ, ಒಬ್ರು ಬೇಗ ಮಾಡ್ತಾರೆ, ಇನ್ನೊಬ್ರು ಲೇಟ್ ಆಗಿ ಮಾಡ್ತಾರೆ, ಇನ್ನೊಬ್ರು ಅದಕ್ಕೆ ಬೇಗ ಮಾಡ್ತಾರೆ. ಸೊ ಆ ತರ ಏನಾಗುತ್ತೆ, ಅಲ್ಲಿ ವ್ಯತ್ಯಾಸಗಳನ್ನು ಆಗ್ತವೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವರನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ನಿರ್ವಹಣೆ ಮಾಡೋದಕ್ಕೆ. ಸೊ ಬೇರೆ ಬೇರೆ ವ್ಯಕ್ತಿಗಳಿರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಕೆಲಸಕ್ಕೆ. ಸೊ ಅಷ್ಟೊಂದು ಏನ್ ಮಾಡ್ತೀವಿ, ನಾವು ಒಂದ್ ಕಡೆ ಕೂಡಿಸಿ ನಾವೇನ್ ಮಾಡ್ತೀವಿ, ಅವ್ರನ್ನ ಸರಿಯಾಗಿ ಯೂಸ್ ಮಾಡೋದಕ್ಕೆ, ಯೂಟಿಲೈಸ್ ಮಾಡೋದಕ್ಕೆ, ನಮ್ಮ ಆರ್ಗನೈಸೇಷನ್ ಅಲ್ಲಿ, ಸಂಸ್ಥೆಯಲ್ಲಿ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, HRM ಡಿಪಾರ್ಟ್ಮೆಂಟ್ ಅನ್ನ ನಾವಿಲ್ಲಿ ಬಳಸ್ತೀವಿ. ಸೊ ಇದಕ್ಕೆ ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೊಸೆಸ್ ಆಫ್ ಮ್ಯಾನೇಜಿಂಗ್ ಎಂಪ್ಲಾಯೀಸ್. ಸೊ ಇದು ಏನ್ ಮಾಡುತ್ತೆ, ಇದೊಂದು ಪ್ರೊಸೆಸ್ ಆಗಿದೆ, ಪ್ರಕ್ರಿಯೆ ಆಗಿದೆ. ಸೊ ಏನ್ ಮಾಡುತ್ತೆ, ಮ್ಯಾನೇಜಿಂಗ್ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ಕೆಲಸಗಾರರನ್ನ ಏನ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ, ನಿರ್ವಹಣೆ ಮಾಡುತ್ತೆ ಇನ್ ಅ ಕಂಪನಿ. ಅಂಡ್ ಇಟ್ ಕ್ಯಾನ್ ಇನ್ವಾಲ್ವ್ ಹೈರಿಂಗ್. ಸೊ ಇದು ಏನೇನು ಹೊಂದಿರುತ್ತೆ, ಹೈರಿಂಗ್ ಅನ್ನು ಹೊಂದಿರುತ್ತೆ. ಸೊ ಹೈರಿಂಗ್ ಅಂತಂದ್ರೆ ಏನು, ವ್ಯಕ್ತಿಗಳನ್ನ ನಾವು ಮಾಡೋದು, ತಗೊಳ್ಳೋದು, ಕೆಲಸಕ್ಕೆ ತಗೊಳ್ಳೋದಕ್ಕೆ ನಾವೆಂತ ಕರಿತೀವಿ, ಹೈರಿಂಗ್ ಅಂತ ಕರಿತೇವೆ. ಫೈರಿಂಗ್ ಅಂತ ಕರಿತೇವೆ. ಸೊ ಫೈರಿಂಗ್ ಅಂದ್ರೆ ಅದೇ ಅಪೋಸಿಟ್ ಆಗುತ್ತೆ, ವ್ಯಕ್ತಿಗಳನ್ನ ನಾವೇನ್ ಮಾಡ್ತೀವಿ, ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ, ನಮ್ಮ ಸಂಸ್ಥೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅಂತ ವ್ಯಕ್ತಿಗಳನ್ನ ನಾವೇನ್ ಮಾಡೋದು, ಕಂಪನಿಯಿಂದ ತೆಗೆಯೋದು, ಕೆಲಸದಿಂದ ತೆಗೆಯೋದು. ಸೊ ಅದಕ್ಕೆ ಫೈರಿಂಗ್ ಅಂತ ಕರಿತೇವೆ. ಟ್ರೈನಿಂಗ್ ಅಂತ ಕರಿತೇವೆ, ಟ್ರೈನಿಂಗ್ ಅಭಿವೃದ್ಧಿ. ಸೊ ಟ್ರೈನಿಂಗ್ ಯಾಕೆ ಮಾಡ್ತೇವೆ, ಸೊ ಹೊಸ ವ್ಯಕ್ತಿಗಳು ಇರ್ತಾರೆ. ಸೊ ಕಂಪನಿಗೆ ಏನ್ ಮಾಡಿರ್ತಾರೆ, ಹೊಸ ವ್ಯಕ್ತಿಗಳು ಬರ್ತಾರೆ, ಫ್ರೆಶ್ ಎಂಪ್ಲಾಯೀಸ್ ಬರ್ತಾರೆ.
ಸೊ ಅವರಿಗೆ ನಮ್ಮ ಕಂಪನಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಸೊ ನಾವು ಏನು ಮಾಡಬೇಕು, ಕಂಪನಿ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕು. ಆನಂತರ ಅವ್ರಿಗೆ ಅವರ ಕೆಲಸ ಏನು, ಯಾವ ಥರ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಆ್ಯಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್. ಸೊ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಅಂತಂದರೆ ಟ್ರೈನಿಂಗ್ ಅನ್ನು ಕೊಡೋದಾಗಲಿ ಅಥವಾ ಅವ್ರಿಗೆ ಮೋಟಿವೇಶನಲ್ ಸ್ಪೀಚ್ ಕೊಡೋದಾಗಲಿ ಆ ಥರ ಎಲ್ಲ ಏನು ಮಾಡಬೇಕು, ಅವಾಗ ಏನು ಮಾಡ್ತಾ ಇರಬೇಕು, ಅವರಿಗೆ ಕೊಡ್ತಾ ಇರಬೇಕು. ಸೊ ಮೋಟಿವೇಶನ್ ಏನು ಮಾಡುತ್ತೆ, ಅವರಿಗೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತೆ. ಅವರಿಗೆ ಅದರ ಜೊತೆಗೆ ಏನು ಮಾಡುತ್ತೆ, ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋರಿಗೆ ಅವ್ರಿಗೆ ಮಾಡುತ್ತೆ. ಲಾಸ್ಟ್ ಒನ್ ಏನು, ರಿವಾರ್ಡ್. ಸೊ ರಿವಾರ್ಡಿಂಗ್ ಅಂತಂದರೆ ಸ್ಯಾಲರಿಯನ್ನು ಕೊಡೋದು, ಇನ್ಸೆಂಟಿವ್ಸ್ ಅನ್ನು ಕೊಡೋದು, ಬೋನಸ್ ಅನ್ನು ಕೊಡೋದು. ಸೊ ಚೆನ್ನಾಗಿ ಕೆಲಸ ಮಾಡಿದ್ರೆ ಬೋನಸ್ ಅನ್ನು ಕೊಡೋದು. ಸೊ ಆ ಥರ ಎಲ್ಲ ಮಾಡೋದಕ್ಕೆ ನಾವು ರಿವಾರ್ಡಿಂಗ್ ಅಂತ ಕರಿತೇವೆ. ಸೊ ಇದಿಷ್ಟು ಮೀನಿಂಗ್ ಆಗಿದೆ. ಸೊ ಏನಿದು, ಪ್ರೊಸೆಸ್ ಆಫ್ ಮ್ಯಾನೇಜಿಂಗ್ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ಗಳನ್ನು ಮ್ಯಾನೇಜ್ ಮಾಡುವಂಥ ಪ್ರಕ್ರಿಯೆ ಇದು. ಸೊ ಅದರ ಜೊತೆಗೆ ಏನಿರುತ್ತೆ, ಹೈರಿಂಗ್ ಮಾಡ್ತಾರೆ, ಎಂಪ್ಲಾಯೀಸ್ಗಳನ್ನು ತಗೋತಾರೆ, ಫೈರಿಂಗ್ ಮಾಡ್ತಾರೆ, ಅವರನ್ನು ತೆಗಿತಾರೆ, ಟ್ರೈನಿಂಗ್ ಕೊಡ್ತಾರೆ. ಸೊ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರೆ. ಮೋಟಿವೇಟಿಂಗ್ ಎಂಪ್ಲಾಯೀಸ್ ಆ್ಯಂಡ್ ರಿವಾರ್ಡಿಂಗ್. ಸೊ ಅವರಿಗೆ ಮೋಟಿವೇಟ್ ಮಾಡ್ತಾರೆ. ಸೊ ಕಡಿಮೆ ಕೆಲಸ ಮಾಡ್ತಿರೋ, ಸೊ ಅವರ ಎಫಿಷಿಯನ್ಸಿ ಕಡಿಮೆ ಆದಾಗ ಏನು ಮಾಡ್ತಾರೆ, ಅವರಿಗೆ ಮೋಟಿವೇಶನ್ಸ್ ಅನ್ನು ಮಾಡ್ತಾರೆ. ಅದರ ಜೊತೆಗೆ ರಿವಾರ್ಡ್ಸ್ ಕೂಡ ಏನು ಮಾಡ್ತಾರೆ, ಇಲ್ಲಿ ಕೊಡ್ತಾರೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ಮತ್ತು ಡ್ಯೂಟೀಸ್ ಬರ್ತದೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಕ್ಚುಲಿ ಏನು ಕೆಲಸ ಮಾಡುತ್ತೆ, ಸೊ ಇದರ ಕೆಲಸ ಮತ್ತು ಕಾರ್ಯಗಳು ಏನು ಅನ್ನೋದನ್ನ ನಾವೀಗ ಒಂದೊಂದೇ ಪಾಯಿಂಟ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಮೊದಲನೇದು ರಿಕ್ರೂಟ್ಮೆಂಟ್ ಸರ್ಚಿಂಗ್ ಫಾರ್ ಕ್ವಾಲಿಫೈಡ್ ಪರ್ಸನ್ ನೋನ್ ಆಸ್ ರಿಕ್ರೂಟ್ಮೆಂಟ್. ಸೊ ರಿಕ್ರೂಟ್ಮೆಂಟ್ ಅಂದರೆ ಏನು? ಸೊ ರಿಕ್ರೂಟ್ಮೆಂಟ್ ಅಂತಂದರೆ ಸರ್ಚಿಂಗ್ ಫಾರ್ ಕ್ವಾಲಿಫೈಡ್ ಪರ್ಸನ್. ಸೊ ನಮಗೆ ಯಾರು ಸೂಕ್ತ ಅನಿಸ್ತಾರೆ, ಸೊ ಅವ್ರನ್ನ ಹುಡುಕೋದಕ್ಕೆ ನಾವು ಕರಿತೀವಿ ರಿಕ್ರೂಟ್ಮೆಂಟ್ ಅಂತ ಕರಿತೇವೆ. ಸೊ ಇದೇನಾಗುತ್ತೆ, ಸೊ ಇದನ್ನ ಯಾಕೆ ಮಾಡಬೇಕು, ಸೊ ನಮಗೆ ಯಾವುದೇ ಒಂದು ಕೆಲಸಕ್ಕೆ ಅದರದೇ ಆದ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಸೊ ನಾವು ಯಾರಾದ್ರೂ ಏನು ಮಾಡೋಕೆ ಬರೋದಿಲ್ಲ, ಅಲ್ಲಿ ಆ ಕೆಲಸಕ್ಕೆ ಕೆಲಸ ಕೊಡೋದಿಲ್ಲ. ಸೊ ಕೊಟ್ಟರೆ ಏನಾಗುತ್ತೆ, ಅಲ್ಲಿ ವೇಸ್ಟ್ ಆಗುತ್ತೆ, ರಿಸೋರ್ಸಸ್ ಅನ್ನು ವೇಸ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಸರಿಯಾದ ವ್ಯಕ್ತಿಯನ್ನು ಏನು ಮಾಡಬೇಕು, ಆ ಕೆಲಸಕ್ಕೆ ಏನು ಮಾಡಬೇಕು, ಅವರನ್ನು ನಾವು ರಿಕ್ರೂಟ್ ಮಾಡಬೇಕು. ಸೆಕೆಂಡ್ ಒನ್, ಅನಲೈಸಿಂಗ್ ಜಾಬ್ಸ್, ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಅಬೌಟ್ ಜಾಬ್ಸ್ ಟು ಪ್ರಿಪೇರ್ ಜಾಬ್ ಡಿಸ್ಕ್ರಿಪ್ಷನ್. ಸೊ ಮೊದಲಿಗೆ ನಾವು ಏನು ಮಾಡಬೇಕು, ಅನಲೈಸಿಂಗ್ ಜಾಬ್. ಸೊ ಜಾಬ್ ಏನು, ಯಾವ ಜಾಬ್ ಇದೆ, ಸೊ ಅಲ್ಲಿ ಯಾವ ತರ ವ್ಯಕ್ತಿ ಬೇಕು ಅನ್ನೋದನ್ನ ನಾವು ಏನು ಮಾಡಬೇಕು, ಮೊದಲಿಗೆ ಅನಲೈಸ್ ಮಾಡಬೇಕು. ಅನಲೈಸ್ ಅಂದ್ರೆ ಸ್ಟಡಿ ಮಾಡಬೇಕು. ಸೊ ಆ ನಂತರ ನಾವು ಏನು ಮಾಡಬೇಕು, ಕಲೆಕ್ಟಿಂಗ್ ಇನ್ಫಾರ್ಮೇಶನ್. ಸೊ ಆ ಕೆಲಸಕ್ಕೆ ಯಾರು ಸೂಕ್ತರು ಅನಿಸ್ತಾರೆ ಅದನ್ನ ಇನ್ಫಾರ್ಮೇಶನ್ ಅನ್ನ ನಾವು ಏನು ಮಾಡಬೇಕು. ಸೊ ಕ್ವಾಲಿಫೈಡ್ ಪರ್ಸನ್ ಅಂದ್ರೆ ಅವನ ಸ್ಟ್ಯಾಂಡರ್ಡ್ಸ್. ಸೊ ನಾವು ಸ್ಟ್ಯಾಂಡರ್ಡ್ಸ್ ಅನ್ನ ಏನು ಮಾಡಬೇಕು, ಅಷ್ಟು ಅವ್ರು ಕ್ವಾಲಿಫೈ ಆಗಬೇಕು ಅನ್ನೋದನ್ನ ನಾವು ಇನ್ಫಾರ್ಮೇಶನ್ ಅನ್ನು ಮೊದಲಿಗೆ ಕಲೆಕ್ಟ್ ಮಾಡಬೇಕು. ಆ ನಂತರ ನಾವು ಏನು ಮಾಡಬೇಕು, ಪ್ರಿಪೇರ್ ಜಾಬ್ ಡಿಸ್ಕ್ರಿಪ್ಷನ್. ಸೊ ಆ ಕೆಲಸಕ್ಕೆ ಯಾವ್ಯಾವ ತರ ಏನೇನು ಮಾಡಬೇಕು, ಸೊ ಯಾವ್ಯಾವ ತರ ಏನು ಮಾಡಬೇಕು, ಆ ವ್ಯಕ್ತಿ ಏನು ಮಾಡಬೇಕು ಅನ್ನೋದನ್ನ ಕೂಡ ಏನು ಮಾಡಬೇಕು, ನಾವು ಮೊದಲಿಗೆ ಏನು ಮಾಡಬೇಕು, ಅಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ. ಸೊ ಈ ಕೆಲಸಗಳನ್ನ ಇಲ್ಲಿ ಮಾಡ್ತಾರೆ. ಥರ್ಡ್ ಒನ್, ಡೆವಲಪಿಂಗ್ ಕಾಂಪೋಸಿಷನ್ ಅಂಡ್ ಇನ್ಸೆಂಟಿವ್ ಪ್ಲಾನ್ಸ್. ಸೊ ಕೆಲಸಗಾರರಿಗೆ ನಾವು ಒಂದೇ ಸಾಲಿಗೆ ಏನು ಮಾಡೋದಿಲ್ಲ, ಅವರು ಸರಿಯಾಗಿ ಕೆಲಸ ಮಾಡೋದು ಏನಾಗುತ್ತೆ, ಅಲ್ಲಿ ಅವರ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಒಂದೇ ಸಾಲಿಗೆ ನಾವು 10 ವರ್ಷ ದುಡಿ ಅಂತ ಹೇಳಿದ್ರೆ ಎಂಪ್ಲಾಯ್ಸ್ಗೆ ದುಡಿತಾನೆ ಇಲ್ಲಿ. ಸೊ ಏನ್ ಮಾಡಬೇಕಾಗುತ್ತೆ, ನಾವು ಅವರಿಗೆ ಒಂದಿಷ್ಟು ಕಾಂಪೆನ್ಸೇಷನ್ ಅನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಇನ್ಸೆಂಟಿವ್ಸ್ ಪ್ಲಾನ್ಸ್ ಕೂಡ ಅಲ್ಲಿ ಮಾಡ್ತಾ ಹೋಗ್ಬೇಕು. ಸೊ ಕಾಂಪೆನ್ಸೇಷನ್ ಅಂತಂದ್ರೆ ವರ್ಕ್ ಕಾಂಪೆನ್ಸೇಷನ್ ಆಗಿರ್ಬೋದು, ಜೊತೆಗೆ ಇನ್ಸೆಂಟಿವ್ ಪ್ಲಾನ್, ಸೊ ಬೋನಸ್ ಆಗಿರ್ಬೋದು, ಗ್ರಾಚ್ಯುಟಿ ಆಗಿರ್ಬೋದು. ಸೊ ಆ ಥರ ಏನು ಮಾಡಬೇಕು, ಅವನಿಗೆ ಕೊಡಬೇಕು. ಸೊ ಅಂದಾಗ ಏನಾಗುತ್ತೆ, ಅವನಿಗೆ ವಿಶ್ವಾಸ ಬರುತ್ತೆ. ಸೊ ಕಂಪನಿ ಮೇಲೆ ವಿಶ್ವಾಸ ಬರುತ್ತೆ. ಸೊ ಆದ್ಮೇಲೆ ಏನು ಮಾಡ್ತಾನೆ, ಅವನ ಎಫಿಷಿಯನ್ಸಿ ಏನು ಮಾಡ್ತಾನೆ, ಹೈಯರ್ ಆಗಿ ಏನು ಮಾಡ್ತಾನೆ, ಮೇಂಟೈನ್ ಮಾಡ್ತಾ ಇರ್ತಾನೆ. ಫೋರ್ತ್ ಒನ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ಟು ಇನ್ಕ್ರೀಸ್ ಎಫಿಷಿಯನ್ಸಿ ಅಂಡ್ ಪರ್ಫಾರ್ಮೆನ್ಸ್ ಅಂಡ್ ಕರಿಯರ್. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಟ್ರೈನಿಂಗ್ ಅನ್ನು ಕೊಡಬೇಕು. ಸೊ ಅಭಿವೃದ್ಧಿ ಪ್ರೋಗ್ರಾಮ್ ಅನ್ನು ಮಾಡಬೇಕು. ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಾವೇನು ಮಾಡಬೇಕು, ಎಂಪ್ಲಾಯೀಸ್ಗಳಿಗೆ ಕೊಡಬೇಕು. ಸೊ ಅವಾಗ ಏನು ಮಾಡಬೇಕು, ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಅನ್ನು ಕೊಡಬೇಕು. ಯಾಕೆ ಕೊಡಬೇಕು, ಅವರನ್ನು ಮೋಟಿವೇಟ್ ಮಾಡಬೇಕು. ಸೊ ಅವರ ಎಫಿಷಿಯನ್ಸಿಯನ್ನು, ವರ್ಕ್ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡೋದಕ್ಕೆ ನಾವು ಅವ್ರಿಗೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಅವಾಗ ಅವರು ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾರು ಮಾಡ್ತಾರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಅವ್ರಿಗೆ ಮಾಡ್ತಾರೆ. ಸೊ ಇನ್ನೂ ಹೇಳ್ಬೇಕಾದ್ರೆ, ಸೊ ಸ್ಟೂಡೆಂಟ್ಸ್ ಈಗ 3.1 ಮೇಂಟೈನಿಂಗ್ ಲೇಬರ್ ರಿಲೇಶನ್ಶಿಪ್ ಆ್ಯಂಡ್ ಯೂನಿಯನ್ ಮ್ಯಾನೇಜ್ಮೆಂಟ್ ರಿಲೇಶನ್ ಟು ಮೇಂಟೈನ್ ಹಾರ್ಮನಿ ಆ್ಯಂಡ್ ಕೋಆರ್ಡಿನೇಷನ್. ಸೊ ಏನಾಗುತ್ತೆ, ಲೇಬರ್ಸ್ಗಳು ನಮ್ಮ ಸಂಸ್ಥೆಯಲ್ಲಿ ಇರ್ತಾರೆ, ಆರ್ಗನೈಸೇಷನ್ ಅಲ್ಲಿ ತುಂಬಾ ಜನ ಲೇಬರ್ಸ್ ಇರ್ತಾರೆ.
ಸೊ ಜೊತೆಗೆ ನಮಗೆ ಯೂನಿಯನ್ ಮ್ಯಾನೇಜ್ಮೆಂಟ್ ಇರುತ್ತೆ, ಟಾಪ್ ಮ್ಯಾನೇಜ್ಮೆಂಟ್ ಕೂಡ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅವರ ಐಡಿಯಾಸ್ಗಳು ಏನಿರ್ತವೆ ಭಿನ್ನಗಳಿರ್ತವೆ, ಸೊ ಭಿನ್ನವಾಗಿರ್ತವೆ. ಸೊ ಅಲ್ಲಿ ಏನು ಮಾಡ್ತಾರೆ, ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಅವರೆಲ್ಲವನ್ನು ಏನು ಮಾಡುತ್ತೆ ಒಂದೇ ಕಡೆ ಕೂಡಿಸಿ ಏನು ಮಾಡುತ್ತೆ, ಅಲ್ಲಿ ಅವರ ಮಧ್ಯೆ ರಿಲೇಶನ್ಶಿಪ್ ಅನ್ನು ಒಳ್ಳೆಯ ರಿಲೇಶನ್ಶಿಪ್ ಅನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಸಿಕ್ಸ್ ಹ್ಯಾಂಡ್ಲಿಂಗ್ ಗ್ರೀವಿಯನ್ಸಸ್ ಆ್ಯಂಡ್ ಕಂಪ್ಲೇಂಟ್ಸ್. ಸೊ ಕೆಲಸಗಾರರು ಕೆಲಸ ಮಾಡ್ತಾ ಇರ್ತಾರೆ, ಎಂಪ್ಲಾಯೀಸ್ಗಳು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಮಾಡುವಾಗ ಅವರಿಗೆ ಒಂದಿಷ್ಟು ತೊಂದರೆಗಳಾಗ್ತವೆ. ಸೊ ಏರ್ ಆಗಿರ್ಬೋದು, ಸೊ ಏರ್ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ಅವ್ರಿಗೆ ಸೇಫ್ಟಿ ಮೆಷರ್ಸ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು. ಸೊ ಆ ಥರ ಎಲ್ಲ ಏನು ಮಾಡೋದು, ಅವರ ಗ್ರೀವಿಯನ್ಸಸ್ ಅಂದರೆ ಪ್ರಾಬ್ಲಮ್ಸ್ಗಳು. ಸೊ ಅವರಿಗೆ ಆಗೋ ಪ್ರಾಬ್ಲಮ್ಸ್ಗಳು, ಕೆಲಸ ಮಾಡುವಾಗ ಅವ್ರಿಗೆ ಆಗೋ ಪ್ರಾಬ್ಲಮ್ಸ್ಗಳಿಗೆ ಒಂದಿಷ್ಟು ಸೊಲ್ಯೂಷನ್ ಅನ್ನ ಏನು ಮಾಡ್ತಾರೆ ಇವರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ. ಸೊ HR ಮ್ಯಾನೇಜರ್ ಅಂತ ಏನು ಕರೀತಾರೆ. ಸೊ ಅವರು ಏನು ಮಾಡ್ತಾರೆ, ಇಲ್ಲಿ ಪ್ರಾಬ್ಲಮ್ಸ್ಗಳನ್ನ ಏನು ಮಾಡ್ತಾರೆ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆನಂತರ ಏನು ಮಾಡ್ತಾರೆ, ಒಂದಿಷ್ಟು ಕಂಪ್ಲೇಂಟ್ಸ್ಗಳು ಇರ್ತವೆ. ಸೊ ಎಂಪ್ಲಾಯೀಸ್ಗಳು ಏನು ಮಾಡ್ತಾರೆ, ಅವ್ರಿಗೆ ಆಗೋ ಪ್ರಾಬ್ಲಮ್ಸ್ಗಳನ್ನ ಅವರು ಏನು ಮಾಡ್ತಾರೆ, ಎಂಪ್ಲಾಯೀಸ್ ಮ್ಯಾನೇಜರ್ಗಳಿಗೆ ಏನು ಮಾಡ್ತಾರೆ, ಅವರು ಕಂಪ್ಲೇಂಟ್ಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮ್ಯಾನೇಜರ್ಗಳು ಏನು ಮಾಡ್ತಾರೆ, ಅವರಿಗೆ ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಕೂಡ ಏನು ಮಾಡ್ತಾರೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಕಂಪ್ಲೇಂಟ್ ಮಾಡಿದಾಗ ಏನಾಗುತ್ತೆ, ಸೊ ಅವ್ರಿಗೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಏನು ಮಾಡ್ತಾರೆ, ಸೊ ಅವರ ಪ್ರಾಬ್ಲಮ್ಸ್ಗಳನ್ನ ಡೈರೆಕ್ಟ್ ಆಗಿ ಏನು ಮಾಡ್ತಾರೆ ಮ್ಯಾನೇಜರ್ಗಳಿಗೆ ಅವ್ರು ಹೇಳ್ತಾರೆ. Seven, providing for social security and welfare of employees. So ಇಲ್ಲಿ ಏನು ಮಾಡ್ತಾರೆ, ಎಂಪ್ಲಾಯೀಸ್ಗಳಿಗೆ ಸೋಷಿಯಲ್ ಸೆಕ್ಯೂರಿಟಿಯನ್ನು ಸಾಮಾಜಿಕ ಭದ್ರತೆಯನ್ನು ಏನು ಮಾಡ್ತಾರೆ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಮಾಡಬೇಕಾಗುತ್ತೆ. ಯಾಕೆ ಮಾಡಬೇಕಾಗುತ್ತೆ, ಸೊ ಎಂಪ್ಲಾಯೀಸ್ಗಳಿಗೆ ಒಂದು ಸೆಕ್ಯೂರಿಟಿ ಇದೆ ಅಂತ ಗೊತ್ತಾಗುತ್ತೆ, ಕರೆಕ್ಟಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಎಂಪ್ಲಾಯಿಗಳಿಗೆ ಕೆಲಸ ಮಾಡುವಾಗ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಆಗಿರ್ಬೋದು, ಸೊ ESI PF ಆಗಿರ್ಬೋದು, ಸೊ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು. ಸೊ ಆ ಥರ ಎಲ್ಲ ಏನು ಮಾಡ್ತಾರೆ, ಆ ಥರ ಎಲ್ಲ ಬೆನಿಫಿಟ್ಸ್ಗಳನ್ನ ಕಂಪನಿ ಕೊಟ್ಟಾಗ, ಸೊ ಮ್ಯಾನೇಜರ್ಗಳು ಏನು ಮಾಡಿದಾಗ ಅಲ್ಲಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟಾಗ ಏನಾಗುತ್ತೆ, ಅವರು ಕೂಡ ಅವರು ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಕೊಡೋದಕ್ಕೆ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಲಾಸ್ಟ್ ಡಿಫೆಂಡಿಂಗ್ ದ ಕಂಪನಿ ಇನ್ ಲಾಸೂಟ್ಸ್ ಆ್ಯಂಡ್ ಅವಾಯ್ಡಿಂಗ್ ಲೀಗಲ್ ಕಾಂಪ್ಲಿಕೇಶನ್ಸ್. ಸೊ ಯಾವುದೋ ಒಂದು ಲೀಗಲ್ ಪ್ರಾಬ್ಲಮ್ಸ್ ಆದಾಗ, ಸೊ ಕಂಪನಿ ಮೇಲೆ ಯಾವುದೋ ಒಂದು ಲೀಗಲ್ ಪ್ರಾಬ್ಲಮ್ಸ್ ಆದಾಗ ಕೂಡ ಸೊ ಇದು ಹೆಲ್ಪ್ ಮಾಡುತ್ತೆ. HR ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಅಕೌಂಟ್ಸ್ಗಳನ್ನು, ಎಲ್ಲ ರೆಕಾರ್ಡ್ಸ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಅದನ್ನು ನಾವು ಏನು ಮಾಡ್ಬೋದು, ನಮಗೆ ಯಾವುದೇ ಥರದ ಲೀಗಲ್ ಪ್ರಾಬ್ಲಮ್ಸ್ ಆದಾಗ, ಕಾಂಪ್ಲಿಕೇಶನ್ಸ್ ಆದಾಗ ನಾವು ಅದನ್ನು ಈಸಿಲಿ ಏನು ಮಾಡ್ಬೋದು, ಇದರ ಮೂಲಕ ಏನು ಮಾಡ್ಬೋದು ಅಲ್ಲಿ ಅದನ್ನು ಹೆಲ್ಪ್ ಆಗುತ್ತೆ. ಸೊ ಇದು ನಮಗೆ ಏನು ಮಾಡುತ್ತೆ, ಡಿಫೆಂಡ್ ಮಾಡೋದಕ್ಕೆ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಆಕ್ಟಿವಿಟೀಸ್ ಮತ್ತು ಡ್ಯೂಟೀಸ್ ಆಗಿದೆ. ಸೊ HR ಮ್ಯಾನೇಜ್ಮೆಂಟ್ನ ಆಕ್ಟಿವಿಟೀಸ್ ಮತ್ತು ಡ್ಯೂಟೀಸ್ ಆಗಿವೆ. ಸೊ ಈಗ ನಾವು ಎವಲ್ಯೂಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಅನ್ನು ನೋಡ್ತೇವೆ. ಸೊ ಹೇಗೆ HR ಮ್ಯಾನೇಜ್ಮೆಂಟ್ ಬಂತು ಅಂತ ಅನ್ನೋದನ್ನ ಮಾಡ್ತೇವೆ, ನೋಡ್ತಾ ಹೋಗ್ತೇವೆ. ಸೊ ಅದಕ್ಕೆ ನಾವು ಏನು ಕರಿತೇವೆ, ಎವಲ್ಯೂಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂತ ಕರಿತೇವೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಹೇಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬಂತು ಅನ್ನೋದನ್ನು ನಾವಿಲ್ಲಿ ತಿಳಿದಿದ್ದೇವೆ. So before 18th century, so human resource management ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಆಗ ಸೊ ಇದು ಹೇಗೆ ಬಂತು ಅಂತ ಹೇಳಿದ್ರೆ 18th ಸೆಂಚುರಿಯಲ್ಲಿ ರಾಬರ್ಟ್ ಟೂಲ್ಸ್ ಮತ್ತೆ ಚಾರ್ಲ್ಸ್ ಬಾರ್ಬೇಜ್ ಏನು ಮಾಡ್ತಾರೆ, ಈ ಕಾನ್ಸೆಪ್ಟ್ ಅನ್ನ ಏನು ಮಾಡ್ತಾರೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಾನ್ಸೆಪ್ಟ್ ಅನ್ನ ಏನು ಮಾಡ್ತಾರೆ ಅಲ್ಲಿ ತೊಗೊಂಡ್ಬರ್ತಾರೆ. ಸೊ ಇದನ್ನ ಯಾಕೆ ತೊಗೊಂಡ್ಬರ್ತಾರೆ ಅಂತಂದ್ರೆ, ಸೊ ಆಗಿನ ಕಾಲದಲ್ಲಿ ಏನಿತ್ತು, ಸೊ ಲೇಬರ್ಸ್ ಏನು ಮಾಡ್ತಾ ಇದ್ರು, ವರ್ಕ್ ಮಾಡೋದಕ್ಕೆ ಬರ್ತಾ ಇದ್ರು, ಇಂಡಸ್ಟ್ರಿಗೆ ವರ್ಕ್ ಮಾಡೋದಕ್ಕೆ ಬರ್ತಾ ಇದ್ರು. ಸೊ ಅವ್ರಿಗೆ ಸರಿಯಾದ ಫೆಸಿಲಿಟೀಸ್ಗಳು ಇರ್ತಾ ಇರಲಿಲ್ಲ, ಸರಿಯಾದ ಕೆಲಸಕ್ಕೆ ಸರಿಯಾದ ಸ್ಯಾಲ್ರಿ ಕೂಡ ಇರ್ತಿತ್ತು. ಸೊ ಅವ್ರಿಗೆ ಆಗೋ ಪ್ರಾಬ್ಲಮ್ಸ್ಗಳನ್ನ ಏನು ಅವ್ರು ಯಾರಿಗೆ ಶೇರ್ ಮಾಡೋ ಥರ ಇರಲಿಲ್ಲ. ಸೊ ಆಗ ಏನಾಯಿತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಸೊ ಗೌರ್ಮೆಂಟಿಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತಗೊಂಡು ಈ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದು, ಸೊ ತಗೊಂಡು ಬಂದಾಗ ಏನಾಯಿತು, ಸೊ ಲೇಬರ್ಸ್ಗಳಿಗೆ ಒಂದು ಸಪ್ರೇಟ್ ಯೂನಿಯನ್ ಅನ್ನು ಮಾಡಬೇಕು. ಸೊ ಲೇಬರ್ ಯೂನಿಯನ್ ಅನ್ನು ಮಾಡಬೇಕು, ಅದ್ರ ಜೊತೆಗೆ ಲೇಬರ್ಗಳಿಗೆ ಒಂದು ಮ್ಯಾನೇಜ್ ಮಾಡೋದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಅನ್ನು ಮಾಡಬೇಕು ಅನ್ನೋ
ಕಾನ್ಸೆಪ್ಟ್ ಅನ್ನ ಏನು ಮಾಡೋದು ಅಲ್ಲಿ ತಗೊಳ್ಬಹುದು. ಸೊ ಯಾವ ತರ ಮಾಡೋದು, ಸೊ ಇದನ್ನು ಸ್ಟಾರ್ಟ್ ಮಾಡಿದವರು ಯಾರು, ರೋಬರ್ಟ್ ಓವನ್ಸ್ ಮತ್ತೆ ಚಾರ್ಲ್ಸ್ ಬ್ಯಾಬೇಜ್ ಏನ್ ಮಾಡ್ತಾರೆ 18th ಸೆಂಚುರಿಯಲ್ಲಿ ಏನ್ ಮಾಡ್ತಾರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನ ಅದರ ಮೂಲಕ ಏನ್ ಮಾಡ್ತಾರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಆ ನಂತರ ಏನಾಯ್ತು ಅದು ಡೆವಲಪ್ ಆಗೋಕೆ ಸ್ಟಾರ್ಟ್ ಆಯ್ತು. ಸೊ ಅದೊಂದು ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಕೂಡ ಏನಾಯ್ತು ಇಲ್ಲಿ ಆಯ್ತು. ಸೊ ಇದನ್ನ HR ಮ್ಯಾನೇಜ್ಮೆಂಟ್ ಅನ್ನೋದು ಏನಿದೆ ಇದನ್ನ ನಾವು ಇದು ನಮ್ಮ ಕಂಪನಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೊಡ್ಡ ಆರ್ಗನೈಸೇಷನ್ ಇದ್ದಾಗ, ಸೊ ದೊಡ್ಡ ಸಂಸ್ಥೆ ಇದ್ದಾಗ ಏನಾಗುತ್ತೆ ಇದು ನಮಗೆ ಎಲ್ಲಾ ಕೆಲಸಕ್ಕೂ ಏನಾಗುತ್ತೆ ಇಲ್ಲಿ ಬೇಕಾಗುತ್ತೆ. ಸೊ ದೊಡ್ಡ ಕೆಲಸ ಇದೆ, ಸೊ ದೊಡ್ಡ ಆರ್ಗನೈಸೇಷನ್ ಇದೆ, ಅಲ್ಲಿ ಎಂಪ್ಲಾಯೀಸ್ ಜಾಸ್ತಿ ಇರ್ತಾರೆ, ಬಿಸ್ನೆಸ್ ಕೂಡ ಹಾಗಿರುತ್ತೆ. ಸೊ ಹಾಗಿದ್ದಲ್ಲಿ ನಾವು ಏನು ಮಾಡಬೇಕು, ಅಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ ಇರುತ್ತೆ. ಸೊ HR ಪ್ರೊಸೆಸ್ ಅಲ್ಲಿ ಕಂಟಿನ್ಯೂಸ್ ಇರುತ್ತೆ. ಸೊ ಒಂದಿಷ್ಟು ಜನ ಬಿಟ್ಟು ಹೋಗ್ತಾರೆ, ಒಂದಿಷ್ಟು ಜನ ಬರ್ತಾರೆ. ಸೊ ಅಲ್ಲೇನಾಗುತ್ತೆ ಜಾಸ್ತಿ ಹ್ಯೂಮನ್ ರಿಸೋರ್ಸ್ ಏನಾಗುತ್ತೆ ಅಲ್ಲಿ ಫ್ಲೋ ಆಗಿರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ HR ಅಂತ ಏನು ಮಾಡ್ತೀವಿ. ಸೊ ಇದು ಇರೋದ್ರಿಂದ ಏನಾಗುತ್ತೆ ನಮಗೆ ಕೆಲಸಗಳು ಸುಲಭವಾಗಿ. ಸೊ ಸ್ಟೂಡೆಂಟ್ಸ್, ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೇವೆ, ದಟ್ ಈಸ್ ಸ್ಟಾಫಿಂಗ್ ಪ್ರೋಸೆಸ್. ಸೊ ಇದನ್ನ ಸ್ಟೆಪ್ಸ್ ಅಂತ ಕೂಡ ಕರೀತಾರೆ. ಸ್ಟಾಫಿಂಗ್ ಪ್ರಕ್ರಿಯೆ ಬರ್ತದೆ, ಪ್ರೋಸೆಸ್ ಬರುತ್ತೆ. ಸೊ ಇದರಲ್ಲಿ 8 ಪ್ರೋಸೆಸ್ ಬರುತ್ತೆ. ಸೊ 8 ಸ್ಟೆಪ್ಸ್ಗಳು ಬರ್ತವೆ. ಸೊ ನಾವು ಒಂದೊಂದನ್ನೇ ಹೇಳ್ತಾ ಹೋಗ್ತೇವೆ. ಸೊ ಸ್ಟಾಫಿಂಗ್ ಪ್ರೋಸೆಸ್ ಮೊದಲಿಗೆ ಸ್ಟಾಫಿಂಗ್ ಪ್ರೋಸೆಸ್ ಯಾಕೆ ಮಾಡಬೇಕು, ಸೊ ಸ್ಟಾಫಿಂಗ್ ಪ್ರಕ್ರಿಯೆ ಯಾಕೆ ಮಾಡಬೇಕು ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ನಾವು ಹಾಗೆ ತಗೋಬಹುದು. ಸೊ ಸ್ಟಾಫಿಂಗ್ ಅಂದ್ರೆ ಸರಿಯಾದ ವ್ಯಕ್ತಿಯನ್ನು ಕೆಲಸಕ್ಕೆ ತಗೊಳ್ಳೋದಕ್ಕೆ ನಾವು ಸ್ಟಾಫಿಂಗ್ ಅಂತ ಕರಿತೇವೆ. ಸೊ ಹಾಗೆ ನಮ್ಮ ತಲೆಯಲ್ಲಿ ಬರುತ್ತೆ ಏನ್ ಬರುತ್ತೆ, ನಾವು ಯಾವ್ದಾದ್ರು ವ್ಯಕ್ತಿಯನ್ನು ತಗೊಳ್ಬಹುದು. ಸೊ ನಮಗೆ ಅನ್ಸಿರೋ ವ್ಯಕ್ತಿಯನ್ನು ನಾವು ಸಡನ್ ಆಗಿ ಡೈರೆಕ್ಟ್ ಆಗಿ ತಗೊಳ್ಬಹುದು. ಪ್ರೋಸೆಸ್ ಯಾಕೆ ಮಾಡಬೇಕು, ಸೊ ಆ ತರ ಎಲ್ಲ ಕ್ವಶನ್ಸ್ ಬರ್ತವೆ. ಸೊ ಸ್ಟಾಫಿಂಗ್ ಪ್ರೋಸೆಸ್ ಅನ್ನು ಯಾಕೆ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಅನ್ನು. ಸೊ ನಮ್ಮ ಭೂಮಿ ನಮ್ಮ ಅರ್ತ್, ಸೊ 75% ಸುಮಾರು 75% ಆಫ್ ವಾಟರ್ ಇದೆ. ಸೊ ನೀರಿದೆ, ಸೊ ಅದ್ರ ಸುತ್ತ ನೀರಿದೆ. ಆದರೆ 25% ಅಷ್ಟೇ ಲ್ಯಾಂಡ್ ಇದೆ. 25% ಅಷ್ಟೇ ಲ್ಯಾಂಡ್ ಇದೆ. ಆದರೂ ಕೂಡ ನಮಗೆ ಕುಡಿಯೋ ನೀರೇನು ಬರ್ತದೆ, ಹೌದು ತಾನೆ? ಸೊ ನಮಗೆ ಏನಾಗುತ್ತೆ, ಆದರೂ ಕೂಡ ಏನಾಗುತ್ತೆ 75% ನೀರಿದ್ರು ಕೂಡ ನಮಗೆ ಏನಾಗುತ್ತೆ ಕುಡಿಯೋ ನೀರೇನು ಬರ್ತೇವೆ. ಸೊ ಹಾಗಿದ್ದಾಗ ಅದೇ ಥರ ಏನಾಗುತ್ತೆ ನಮ್ಮ ಎಂಪ್ಲಾಯೀಸ್ ಕೂಡ, ಸೊ ತುಂಬಾ ಜನ ವರ್ಕರ್ಸ್ ಇರ್ತಾರೆ, ಆದರೆ ನಮಗೆ ಸರಿಯಾದ ವ್ಯಕ್ತಿ ಸಿಗೋದು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಪ್ರೋಸೆಸ್ ಅನ್ನ ಏನು ಮಾಡಬೇಕು ಇಲ್ಲಿ ಫಾಲೋ ಮಾಡಿ ನಾವೇನು ಮಾಡಬೇಕು ಸ್ಟಾಫಿಂಗ್ ಅನ್ನು ಮಾಡಬೇಕು. ಸೊ ವ್ಯಕ್ತಿಗಳನ್ನ ನಾವು ಒಂದು ಪ್ರೋಸೆಸ್ ಮೂಲಕ ನಾವು ಏನು ಮಾಡಬೇಕು, ಅವರನ್ನ ಹೈಯರ್ ತಗೊಳ್ಬೇಕು. ಸೊ ಮೊದಲಿಗೆ ಫಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನು ಬರುತ್ತೆ ಅಂತಂದ್ರೆ ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಸೊ ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ವ್ಯಕ್ತಿಗಳ ರಿಕ್ವೈರ್ಮೆಂಟ್ ಎಷ್ಟಿದೆ, ನಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ವೇಕೆನ್ಸಿ ಇದೆ, ಸೊ ಎಷ್ಟು ಜಾಬ್ ವೇಕೆನ್ಸಿ ಇದೆ, ಎಷ್ಟು ಜನ ಬಿಟ್ಟು ಹೋಗ್ತಾ ಇದ್ದಾರೆ, ಎಷ್ಟು ಜನ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ಎಷ್ಟು ಜನ ಪ್ರಮೋಷನ್ ಆಗ್ತಾ ಇದೆ. ಸೊ ಅವಷ್ಟನ್ನು ನಾವು ಏನು ಮಾಡಬೇಕು, ಮೊದಲಿಗೆ ಏನು ಮಾಡಬೇಕು ಅದರ ಎಸ್ಟಿಮೇಷನ್ ಅನ್ನು ಮಾಡ್ಕೊಳ್ಬೇಕು. ಅದರ ಬಗ್ಗೆ ಏನು ಮಾಡಬೇಕು ನಾವು ತಿಳ್ಕೊಳ್ಬೇಕು. ಸೊ ನಾವು ಎಷ್ಟು ಜಾಬ್ಸ್ ಇದಾವೆ, ವೇಕೆಂಟ್ ಇದಾವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ರಿಕ್ರೂಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಓವರ್ಫ್ಲೋ ಆಗುತ್ತೆ. ಸೊ 10 ಜನ ಬೇಕಾಗಿರ್ತಾರೆ, 100 ಜನನ ನಾವು ಇಂಟರ್ವ್ಯೂ ಮಾಡಿದ್ರೆ ತಗೊಂಡ್ಬಿಟ್ರೆ ಏನಾಗುತ್ತೆ ನಮಗೆ ಅದು ವೇಸ್ಟ್ ಆಗುತ್ತೆ. ರಿಸೋರ್ಸಸ್ ಏನಾಗುತ್ತೆ ಯೂಶಲಿ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನಮಗೆ ಎಷ್ಟು ಜನ ಬೇಕು, ಆಕ್ಚುಲಿ ನಮಗೆ ಕೆಲಸಕ್ಕೆ ಎಷ್ಟು ಜನ ಬೇಕು ಅನ್ನೋದನ್ನ ಏನು ಮಾಡಬೇಕು, ನಾವು ಮೊದಲಿಗೆ ಎಸ್ಟಿಮೇಷನ್ ಅನ್ನು ಮಾಡಬೇಕು, ಒಂದು ಲಿಸ್ಟ್ ಅನ್ನ ರೆಡಿ ಮಾಡಬೇಕು. ಆನಂತರ ನಾವು ಏನು ಮಾಡಬೇಕು, ನಮಗೆ ಅವರನ್ನ ಎಷ್ಟು ಜನ ಬೇಕು ಅಷ್ಟು ಜನ ಮಾತ್ರ ಏನು ಮಾಡಬೇಕು ಅಲ್ಲಿ ಕೆಲಸಕ್ಕೆ ತಗೊಳ್ಬೇಕು. ಸೊ ಇದು ಫಸ್ಟ್ ಸ್ಟೆಪ್ ಆಗಿದೆ. ಸೊ ಏನ್ ಮಾಡ್ತೀವಿ ನಾವು ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಸೊ ನಮ್ಮ ಸಂಸ್ಥೆಯಲ್ಲಿ ಆರ್ಗನೈಸೇಷನ್ ಅಲ್ಲಿ ಎಷ್ಟು ಜನ ಕೆಲಸಕ್ಕೆ ಬೇಕಾಗಿದೆ, ಎಷ್ಟು ಜಾಬ್ ವೇಕೆನ್ಸಿ ಇದ್ದಾವೆ ಅದನ್ನು ನಾವು ಏನು ಮಾಡಬೇಕು, ಮೊದಲಿಗೆ ಎಸ್ಟಿಮೇಷನ್ ಅನ್ನ ಮಾಡಬೇಕು. ಆನಂತರ ನಾವು ಏನು ಮಾಡಬೇಕು, ಸೆಲೆಕ್ಷನ್ ಪ್ರೊಸೆಸ್ ಅನ್ನ ನಾವಲ್ಲಿ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಒನ್ ರಿಕ್ರೂಟ್ಮೆಂಟ್. ಸೊ ರಿಕ್ರೂಟ್ಮೆಂಟ್ ಅಂದ್ರೆ ಆಗಲೇ ಹೇಳಿದ್ದೀನಿ. ಸೊ ರಿಕ್ರೂಟ್ಮೆಂಟ್ ಅಂದ್ರೆ ಏನು, ಸೊ ನಾವು ಏನು ಮಾಡ್ತೇವೆ, ವ್ಯಕ್ತಿಗಳನ್ನ ಎಂಪ್ಲಾಯೀಸ್ಗಳನ್ನ ನಮ್ಮ ಕಂಪ್ನಿಗೆ ಇನ್ಫ್ಲೂಯೆನ್ಸ್ ಮಾಡಿ. ಸೊ ಯಾವ ತರ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನಮ್ಮ ಕಂಪ್ನಿಯಲ್ಲಿ ವೇಕೆನ್ಸಿ ಇದೆ, ಸೊ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕೋ ತರ ಏನ್ ಮಾಡ್ತೀವಿ ನಾವು, ಅದಕ್ಕೆ ಅವ್ರು ಅಪ್ಲಿಕೇಶನ್ ಹಾಕೋ ತರ ನಾವು ಏನ್ ಮಾಡ್ತೇವೆ, ಅವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ನಾವು ಏನಂತ ಕರಿತೇವೆ, ರಿಕ್ರೂಟ್ಮೆಂಟ್ ಅಂತ ಕರಿತೇವೆ. ಸೊ ಇದನ್ನ ನಾವು ಬೇರೆ ಬೇರೆ ತರ ಬೇಸ್ ಅಲ್ಲಿ ನಾವು ಅದನ್ನ ಮಾಡ್ತೇವೆ. ಸೊ ಒಂದು ಏನ್ ಮಾಡ್ತೇವೆ, ಕಾಲೇಜ್ಗಳಿಗೆ ಹೋಗ್ತೇವೆ. ಸೊ ಅಲ್ಲಿ ಏನ್ ಮಾಡ್ತೇವೆ, ಜಾಬ್ ಫೇರ್ ಅನ್ನ ಮಾಡ್ತೇವೆ. ಆನಂತರ ನ್ಯೂಸ್ ಪೇಪರ್ ಅಲ್ಲಿ ಆಡ್ ಮಾಡೋದಾಗಿ, ಅಡ್ವರ್ಟೈಸ್ಮೆಂಟ್ ಮಾಡೋದಾಗಿ, ಪ್ಯಾಂಪ್ಲೆಟ್ಸ್ ಗಳನ್ನ ಹಂಚೋದಾಗಿ. ಸೊ ಬೇರೆ ಬೇರೆ ಬೇಸ್ ಅಲ್ಲಿ, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೇವೆ, ರಿಕ್ರೂಟ್ಮೆಂಟ್
ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನು ಮಾಡಿ. ಸೊ ಬೇರೆ ಬೇರೆ ಥರದಲ್ಲಿ ಏನು ಮಾಡ್ತೇವೆ, ನಮ್ಮ ಕಂಪನಿಯಲ್ಲಿ ಜಾಬ್ಸ್ ಇದೆ ಅಂತ ನಾವು ಏನು ಮಾಡಬೇಕು, ಮೊದಲಿಗೆ ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡಬೇಕು. ಸೊ ಆಗ ಮಾತ್ರ ಏನು ಮಾಡ್ತಾರೆ, ನಮಗೆ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ. ಅದರಲ್ಲಿ ನಾವು ಏನು ಮಾಡ್ಬೋದು, ಕ್ವಾಲಿಫೈಡ್ ಪರ್ಸನ್ ಅನ್ನು ನಾವು ಜಾಬ್ಗೆ ತಗೊಳ್ತೇವೆ. ಸೊ ಈ ಥರ ಏನು ಮಾಡ್ತಾರೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನು ಮಾಡ್ತಾರೆ. ಥರ್ಡ್ ಸೆಲೆಕ್ಷನ್ ಅನ್ನು ಮಾಡ್ತಾರೆ. ಸೊ ಏನು ರಿಕ್ರೂಟ್ಮೆಂಟ್ ಮಾಡ್ತಾರೆ, ಸೊ ಅಪ್ಲಿಕೆಂಟ್ಸ್ ಎಷ್ಟು ಜನ ಇರ್ತಾರೆ, ಸೊ ನಮ್ಮ ಕಂಪ್ನಿಗೆ ಯಾರ್ಯಾರು ಜಾಬ್ಗೆ ಅಪ್ಲೈ ಮಾಡಿ, ಯೂಶುವಲಿ ನಾವು ಏನು ಮಾಡ್ತೇವೆ, ಕ್ವಾಲಿಟೀಸ್ ಅಂತ ಇರ್ತದೆ. ಸೊ ಕ್ವಾಲಿಫೈಡ್ ಪರ್ಸನ್ಸ್ ಬೇಕು ಅಂತ ಇರ್ತೇವೆ. ಸೊ ನಾವೇನು ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ನಾವು ಅಕೌಂಟೆಂಟ್ ಪೋಸ್ಟ್ಗೆ ಕರೆದ್ವಿ ಅಂತಂದ್ರೆ, ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ನಾವು ಕರೆದ್ವಿ ಅಂತಂದ್ರೆ ನಮ್ಗೆ ಯಾರು ಬೇಕಾಗ್ತದೆ, ಯೂಶುವಲಿ ನಮಗೆ ಕಾಮರ್ಸ್ ಬೇಕು. ಸೊ ಆ ವ್ಯಕ್ತಿಗಳನ್ನ ನಾವೇನು ಮಾಡ್ತೇವೆ, ಇಲ್ಲಿ ತಗೊಳ್ತೀವಿ. ಸೊ ನಾವೇನು ಮಾಡ್ತೇವೆ, ಅವರಿಗೆ ಒಂದು ಕ್ವಾಲಿಫಿಕೇಶನ್ ಹಾಕಿ. ಸೊ BCom ಇದ್ರೆ ನಾವು ತಗೊಳ್ತೀವಿ, ಸೆಕೆಂಡ್ ಇಯರ್ ಕಾಮರ್ಸ್ ಮಾಡಿದ್ರೆ ನಾವು ತಗೊಳ್ತೀವಿ. ಸೊ ಆ ಥರ ಏನು ಮಾಡ್ತೀವಿ, ನಾವು ಅವ್ರಿಗೆ ಕಂಡೀಷನ್ಸ್ ಹಾಕಿ. ಸೊ ಹಂಗಿದ್ದಾಗ ನಾವು ಏನು ಮಾಡ್ತೇವೆ, ಸೊ ಎಲ್ಲರೂ ಅಪ್ಲೈ ಮಾಡ್ತಾರೆ. ಸೊ ಅಪ್ಲೈ ಮಾಡಿದಾಗಲೂ ಕೂಡ ಏನು ಮಾಡ್ತೀವಿ, ಅದರಲ್ಲಿ ಒಂದಿಷ್ಟು ಜನರನ್ನು ನಾವು ಏನು ಮಾಡ್ತೇವೆ, ಇಲ್ಲಿ ಸೆಲೆಕ್ಷನ್ ಅಂತ ಮಾಡ್ತೀವಿ. ಸೊ ಅದಕ್ಕೆ ಸೆಲೆಕ್ಷನ್. ಸೊ ಮೊದಲಿಗೆ ನಾವು ಏನು ಮಾಡ್ತೇವೆ, ಅಪ್ಲಿಕೆಂಟ್ಸ್ ನೋಡ್ತೇವೆ. ಸೊ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಬರ್ತಾರೆ. ಸೊ ಅದರಲ್ಲಿ ನಾವು ಚೂಸ್ ಮಾಡಿ, ಅದರಲ್ಲಿ ನಾವು ಏನು ಮಾಡ್ತೇವೆ, ಒಂದೆರಡು ವ್ಯಕ್ತಿಗಳನ್ನ ನಮಗೆ ಸೂಕ್ತವಾದಲ್ಲಿ ನಾವು ಏನು ಮಾಡ್ತೇವೆ, ಅವ್ರನ್ನ ಚೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ತಗೊಳ್ಳಿ. ಸೊ ಅಪ್ಲಿಕೇಶನ್ ಎಷ್ಟು ಕರೆದಿರ್ತಾರೆ, ಸೊ ಬ್ಯಾಂಕ್ ಎಕ್ಸಾಮ್ಸ್ ಇರ್ತಾರೆ. ಗೌರ್ಮೆಂಟ್ ಏನು ಮಾಡ್ತಾರೆ, ನಮಗೆ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡ್ತಾರೆ. ಸೊ ಏನು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ನಮ್ಮ ಕಂಪ್ನಿಯಲ್ಲಿ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಜಾಬ್ಸ್ಗಳಿದ್ದಾವೆ, ವೆಕೆಂಟ್ಗಳಿದ್ದಾವೆ. ಸೊ ಅದಕ್ಕೆ ನೀವು ಅಪ್ಲೈ ಮಾಡಿ ಅಂತ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಏನು ಮಾಡ್ತಾರೆ, ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಹೇಳ್ತಾರೆ. ವೆಬ್ಸೈಟಲ್ಲಿ ಏನು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಸೊ ಮಾಡಿದಾಗ ಏನು ಮಾಡ್ತೀವಿ, ನಾವು 100 ಪೋಸ್ಟ್ ಇದ್ರೆ ನಾವು ಏನು ಮಾಡ್ತೀವಿ, 1 ಲಕ್ಷ 2 ಲಕ್ಷ 3 ಲಕ್ಷ ಜನ ನಾವು ಏನು ಮಾಡ್ತೀವಿ, ಅಲ್ಲಿ ಅಪ್ಲೈ ಮಾಡಿದಾಗ ನಾವು ಎಕ್ಸಾಮ್ ಮಾಡ್ತೀವಿ. ಸೊ ಎಕ್ಸಾಮ್ಸ್ ಬಂದಾಗ ಅದರಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ, ಸೊ ಅವರನ್ನ ಮಾತ್ರ ಏನಿದೆ ಇಲ್ಲಿ ಸೆಲೆಕ್ಷನ್ ಇರ್ತದೆ. ಸೊ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಅಂತ ಕರೀತೀವಿ. ಫೋರ್ತ್ ಪ್ರೊಸೆಸ್ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್. ಸೊ ಸೆಲೆಕ್ಟ್ ಆದವರಿಗೆ ನಾವು ಯಾವ ಕೆಲಸವನ್ನು ಕೊಡಬೇಕು, ಎಲ್ಲಿ ನಾವು ಅವರನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ತೀವಿ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್ ಅಂತ ಕರೀತೀವಿ. ಸೊ ಇಲ್ಲಿ ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ನಾವು ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡಿರ್ತೇವೆ. ಸೆಲೆಕ್ಟ್ ಮಾಡಿದ ನಂತರ ಸೊ ಅವರಿಗೆ ಯಾವ ಪೊಸಿಷನ್ ಕೊಡಬೇಕು ಅನ್ನೋದನ್ನ ನಾವು ಪ್ಲೇಸ್ಮೆಂಟ್ ಅಂತ ಕರಿತೇವೆ. ಇನ್ನೊಂದು ಓರಿಯೆಂಟೇಷನ್ ಅಂತ ಹೇಳ್ತೇವೆ. ಸೊ ಓರಿಯೆಂಟೇಷನ್ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ನಾವು ಎಲ್ಲೂ ಒಂದು ಕೆಲಸಕ್ಕೆ ಹೋಗಬೇಕು. ಸೊ ನಾವು ಅಡ್ಜಸ್ಟ್ ಆಗಬೇಕು ಅಂತಂದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಯಾವುದೇ ಒಂದು ತಗೊಳ್ಳಿ, ನಾವು ಇಲ್ಲೇ ಇದ್ವಿ ಅಂತಂದ್ರೆ ಬೇರೆ ಊರಿಗೆ ಹೋದರೆ ನಿಮ್ಗೆ ಏನಾಗುತ್ತೆ, ಅಡ್ಜಸ್ಟ್ಮೆಂಟ್ ಆಗುತ್ತೆ, ಬೇಗ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದನ್ನು ಆ ಎನ್ವಿರಾನ್ಮೆಂಟನ್ನು ಯಾರು ಮಾಡ್ತಾರೆ, ಕಂಪನಿ ಏನು ಮಾಡುತ್ತೆ, ಆ ಓರಿಯೆಂಟೇಷನ್ ಮಾಡ್ತಾರೆ. ಸೊ ಅಂದರೆ ಅವರಿಗೆ ಫ್ಯಾಮಿಲಿಯರ್ ಆಗೋ ಥರ ಏನು ಮಾಡ್ತಾರೆ, ಅಲ್ಲಿ ಸರೌಂಡಿಂಗ್ಸ್ ಅಂತ ಏನು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಆಗ ಏನಾಗ್ತದೆ, ಎಂಪ್ಲಾಯಿ ಏನಾಗ್ತಾನೆ, ಎಲ್ಲರ ಜೊತೆ ಬೆರೀತಾನೆ. ಸೊ ಆಗ ಅವನಿಗೆ ಈಸಿಲಿ ಏನು ಮಾಡ್ತಾನೆ, ಅಲ್ಲಿ ಹೊಂದ್ಕೊಳ್ತಾನೆ, ಆ ಎನ್ವಿರಾನ್ಮೆಂಟ್ ಏನು ಮಾಡ್ತಾನೆ, ಹೊಂದ್ಕೊಳ್ತಾನೆ. ಫಿಫ್ತ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಟ್ರೈನಿಂಗ್ ಅಂತ ಏನಾಗಿ ಅಭಿವೃದ್ಧಿ. ಸೊ ಏನು ಮಾಡ್ತೀವಿ, ನಾವು ಎಂಪ್ಲಾಯೀಸ್ಗಳಿಗೆ ನಾವು ಏನು ಮಾಡ್ತೀವಿ, ಹೊಸದಾಗಿ ಬಂದಿರ್ತಾರೆ. ಸೊ ಕಂಪನಿ ಬಗ್ಗೆ ಇನ್ನೂ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಅವ್ರಿಗೆ ಟ್ರೈನಿಂಗ್ ಪೀರಿಯಡ್ ಅಂತ ಮಾಡ್ತೀವಿ. ಸೊ ಆಗ ನಾವೇನು ಮಾಡ್ತೀವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ. ಅದೇ ರೀತಿ ನಾವೇನು ಮಾಡ್ತೀವಿ, ಅವರ ಡೆವಲಪ್ಮೆಂಟ್ ಅನ್ನು ಕೂಡ ಏನು ಮಾಡ್ತೀವಿ, ಅಲ್ಲಿ ಮಾಡಲು ಪ್ರಾರಂಭಿಸ್ತೀವಿ. ಸೊ ಅದರ ಬಗ್ಗೆ ನಾವೇನು ಮಾಡ್ತೇವೆ, ಸೊ ಟ್ರೈನಿಂಗ್ ಮಾಡೋದ್ರ ಜೊತೆಗೆ ನಾವೇನು ಮಾಡ್ತೇವೆ, ಅವರ ಥಿಂಕಿಂಗ್ ಕೆಪಾಸಿಟಿ ಹೇಗಿದೆ, ಸೊ ಅವರ ಕೆಪಾಬಿಲಿಟೀಸ್ ಏನಿದೆ, ಸೊ ಅವರೆಲ್ಲ ಏನು ಮಾಡ್ತೀವಿ, ಮ್ಯಾನೇಜರ್ಗಳು HR ಮ್ಯಾನೇಜರ್ಗಳು ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ. ಸಿಕ್ಸ್ತ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಇದನ್ನ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತಂದ್ರೆ ಎಂಪ್ಲಾಯಿ ಯಾವ ಥರ ಕೆಲಸ ಮಾಡ್ತಿರ್ತಾನೆ ಸಂಸ್ಥೆಯಲ್ಲಿ, ಸೊ ಇಂಪ್ರೂವ್ ಆಗಿದೆಯಾ ಅಥವಾ ಅವನ ಎಫಿಷಿಯನ್ಸಿ ಡಿಕ್ರೀಸ್ ಆಗಿದೆಯಾ, ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಏನು ಮಾಡ್ತೀವಿ, ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಇಲ್ಲಿ ಕರಿತೇವೆ. ಸೊ ಅದನ್ನ ಏನು ಮಾಡ್ತಾರೆ, ರಿಸಲ್ಟ್ಸ್ ಕೊಡ್ತಾರೆ. ಸೊ ಮೊದಲು ಯಾವ ಥರ ಕೆಲಸ ಮಾಡ್ತಿದ್ರು, ಸೊ ಈಗ ಯಾವ ಥರ ಕೆಲಸ ಮಾಡ್ತಿದ್ದಾರೆ, ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಿದೆಯಾ, ಚೇಂಜಸ್ ಆಗಿದೆಯಾ ಅನ್ನೋದನ್ನ ನಾವು ಏನು ಮಾಡ್ತೀವಿ, ಇಲ್ಲಿ ಅಪ್ರೈಸಲ್ ಏನಾಗುತ್ತೆ ಇಲ್ಲಿ ಗೊತ್ತಾಗುತ್ತೆ. ಸೊ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಆದರೆ ನಾವು ಏನು ಮಾಡ್ತೇವೆ, ಅವರಿಗೆ ರಿವಾರ್ಡ್ಸ್ ಅನ್ನು ಕೊಡ್ತೇವೆ, ಪ್ರಮೋಷನ್ ಕೊಡ್ತೇವೆ. ಕಡಿಮೆ ಆಗಿದೆ ನಾವು ಏನು ಮಾಡ್ತೀವಿ, ಅವ್ರನ್ನ ಮೋಟಿವೇಟ್ ಮಾಡ್ತೀವಿ. ನೆಕ್ಸ್ಟ್ ಪ್ರಮೋಷನ್ ಆ್ಯಂಡ್ ಕರಿಯರ್ ಪ್ಲಾನ್. ಸೊ ಇದನ್ನೇ ಹೇಳಿದ್ದೀನಿ. ಸೊ ಏನು ಮಾಡ್ತೀವಿ, ನಾವು ಪರ್ಫಾರ್ಮೆನ್ಸ್ ಬಂದಮೇಲೆ, ಸೊ ಅವರ ಇವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಬಂದಮೇಲೆ
ಅವನು ಚಲೋ ಕೆಲಸ ಮಾಡ್ತಾ ಇದ್ದಾನೆ, ಎಂಪ್ಲಾಯಿ ಚಲೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಾವೇನ್ ಮಾಡ್ತೀವಿ, ಅವನಿಗೆ ಪ್ರಮೋಷನ್ ಅನ್ನು ಕೊಡ್ತೀವಿ. ಸೊ ಪ್ರಮೋಷನ್ ಕೊಟ್ಟಾಗ ಏನಾಗುತ್ತೆ, ಸೊ ಅವನು ಯಾವುದೇ ಒಂದು ಪೊಸಿಷನ್ ಅಲ್ಲಿ ಇರ್ತಾನೆ, ಅದಕ್ಕಿಂತ ಏನ್ ಮಾಡ್ತಾನೆ, ಜಾಸ್ತಿ ಪೊಸಿಷನ್ಗೆ ಹೋದಾಗ ಸೊ ವರ್ಕರ್ ಇರ್ತಾನೆ, ಯೂಶುವಲ್ ವರ್ಕರ್ ಇರ್ತಾನೆ, ಸೊ ಅವನು ಹೈಯರ್ ಪೋಸ್ಟ್ಗೆ ಪ್ರಮೋಷನ್ ಆದ ಅಂತಂದ್ರೆ ಅದಕ್ಕೆ ಪ್ರಮೋಷನ್ ಅಂತ ಕರೀತೀವಿ. ಹೈಯೆಸ್ಟ್ ಪೋಸ್ಟ್ಗೆ ಹೋದ್ರೆ ಟ್ರಾನ್ಸ್ಫರ್ ಆದರೆ ಏನಂತ ಕರಿತೀವಿ ನಾವು, ಪ್ರಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೀಚರ್ ಇರ್ತಾರೆ, ಸೊ ಒಂದು 5-6 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೊ ಆ ನಂತರ ಅವನ್ನ ಏನ್ ಮಾಡ್ತಾರೆ, ಅಸಿಸ್ಟೆಂಟ್ ಅಂತ ಕರೀತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಅಸಿಸ್ಟೆಂಟ್ ಪ್ರಿನ್ಸಿಪಲ್. ಸೊ ಆ ತರ ಏನ್ ಮಾಡ್ತಾರೆ, ಅವ್ರಿಗೆ ಪ್ರಮೋಷನ್ ಅಂತ ಕೊಡ್ತಾರೆ. ಸೊ ಅದಕ್ಕೆ ನಾವು ಏನ್ ಕರಿತೀವಿ, ಪ್ರಮೋಷನ್ ಅಂಡ್ ಕರಿಯರ್ ಪ್ಲಾನಿಂಗ್. ಸೊ ಹೇಗೆ ಪ್ರಮೋಷನ್ ಆಗುತ್ತೆ ಹಾಗೆ ನಮ್ಗೆ ಏನಾಗುತ್ತೆ, ಸ್ಯಾಲರಿ ಜಾಸ್ತಿ ಆಗುತ್ತೆ, ಇನ್ಸೆಂಟಿವ್ ಜಾಸ್ತಿ ಆಗುತ್ತೆ, ಬೋನಸ್ಗಳು ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಡ್ಯೂಟೀಸ್ಗಳು ಏನಾಗ್ತವೆ, ಜಾಸ್ತಿ ಆಗುತ್ತೆ, ಕೆಲಸ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಚಲೋ ಕೆಲಸ ಮಾಡ್ತಾ ಇದ್ವಿ, ಸೊ ಪ್ರಮೋಷನ್ ಆಯ್ತು ಅಂತಂದ್ರೆ ಸ್ಯಾಲರಿ ಜೊತೆಗೆ ಅದರ ತಕ್ಕ ಕೆಲಸ ಕೂಡ ಇರುತ್ತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಂಪೆನ್ಸೇಷನ್. ಸೊ ಕಾಂಪೆನ್ಸೇಷನ್ ಅಂತಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ, ಸೊ ಅವರಿಗೆ ಏನ್ ಮಾಡ್ತಾರೆ, ರಿವಾರ್ಡ್ಸ್ ಆಗ್ತಾರೆ. ಸೊ ವೇಜಸ್, ಸ್ಯಾಲರಿ ಅಂಡ್ ಇನ್ಸೆಂಟಿವ್ಸ್. ಸೊ ಏನ್ ಮಾಡ್ತೀವಿ ನಾವು, ಕೆಲಸಗಾರರು ಕೆಲಸ ಮಾಡಿದ್ರೆ ನಾವೇನ್ ಮಾಡಬೇಕು, ಅವರಿಗೆ ಸ್ಯಾಲರಿಯನ್ನು ಕೊಡಬೇಕು. ಸರಿಯಾದ ಸ್ಯಾಲರಿಯನ್ನು ಕೊಡಬೇಕು, ವೇಜಸ್ ಆಗಿರಲಿ, ಲೇಬರ್ಸ್ಗೆ ವೇಜಸ್ ಆಗಿರಲಿ, ಇನ್ಸೆಂಟಿವ್ಸ್ ಆಗಿರಲಿ, ಬೋನಸಸ್ ಆಗಿರಲಿ, ಸೊ ಅಷ್ಟನ್ನು ನಾವು ಏನು ಮಾಡಬೇಕು, ಅವರಿಗೆ ಪ್ರೊವೈಡ್ ಮಾಡ್ತಾ ಹೋಗ್ಬೇಕು. ಸೊ ಈ ಕಾಂಪೆನ್ಸೇಷನ್ ಮಾಡೋದ್ರಿಂದ ಏನಾಗುತ್ತೆ, ಎಂಪ್ಲಾಯೀಸ್ಗಳನ್ನು ಈಸಿಲಿ ಮೋಟಿವೇಟ್ ಮಾಡಿ. ಸೊ ಹೇಗೆ ಎಂಪ್ಲಾಯೀಸ್ಗಳನ್ನ ಮೋಟಿವೇಟ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಎಂಪ್ಲಾಯಿಗೆ ನಾವು ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾನು ನಿಮಗೆ ಬೋನಸ್ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತಾನೆ ಎಂಪ್ಲಾಯಿ, ಅವ್ನು ಮಾಡೋ ಕೆಲಸಕ್ಕಿಂತ ಏನ್ ಮಾಡ್ತಾನೆ, ನಾರ್ಮಲ್ ಕೆಲಸ ಮಾಡೋದಕ್ಕಿಂತ ಏನ್ ಮಾಡ್ತಾನೆ, ಜಾಸ್ತಿ ಕೆಲಸ ಮಾಡ್ತಾನೆ. ಸೊ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಎಲ್ಲ ತಗೊಂಡ್ರೆ, ಸೊ ಮನೆಯಲ್ಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಅವ್ರು ಓದಿ ಅಂತ ಏನ್ ಮಾಡ್ತಾರೆ, ನೀವು ಚೆನ್ನಾಗಿ ಓದಿದ್ರೆ ಜಾಸ್ತಿ ಪರ್ಸೆಂಟೇಜ್ ಮಾಡ್ತಾರೆ, ಈಗ ಬೈಕ್ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಆ ಥರ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ಗಳನ್ನ ಅವರ ಚಿಲ್ಡ್ರನ್ಸ್ಗಳನ್ನ ಏನ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಸೊ ಆಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಮಕ್ಕಳು ಏನ್ ಮಾಡ್ತಾರೆ, ಜಾಸ್ತಿ ಗೆಲ್ತಾರೆ, ಸೊ ಚೆನ್ನಾಗಿ ಓದ್ತಾರೆ, ಸೊ ಏನ್ ಮಾಡ್ತಾರೆ, ಜಾಸ್ತಿ ಪರ್ಸೆಂಟೇಜ್ ಮಾಡ್ತಾರೆ. ಸೊ ಯಾಕೆ ಮಾಡ್ತಾರೆ, ಅವ್ರಿಗೆ ಏನ್ ಮಾಡಿರ್ತಾರೆ, ಮೋಟಿವೇಟ್ ಮಾಡಿರ್ತಾರೆ. ಈಗ ಮೋಟಿವೇಟ್ ಮಾಡಿರ್ತಾರೆ, ನಿಮಗೆ ಕಾರ್ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ. ಸೊ ಆ ಥರ ಏನ್ ಮಾಡ್ತಾರೆ, ವ್ಯಕ್ತಿಗಳನ್ನ ಮೋಟಿವೇಟ್ ಮಾಡಿರ್ತಾರೆ. ಸೊ ಅವರ ಪೇರೆಂಟ್ಸ್ ಏನ್ ಮಾಡ್ತಾರೆ, ಅವ್ರ ಮಕ್ಕಳನ್ನ ಆ ಥರ ಮೋಟಿವೇಟ್ ಮಾಡ್ತಾರೆ. ಸೊ ಅದೇ ಥರ ಏನಾಗುತ್ತೆ, ಆರ್ಗನೈಸೇಷನ್ ಸಂಸ್ಥೆಯಲ್ಲಿ ಕೂಡ ಏನಾಗುತ್ತೆ, ಎಂಪ್ಲಾಯೀಸ್ ಅನ್ನು ಮೋಟಿವೇಟ್ ಮಾಡ್ತಾರೆ. ಯಾರು ಮೋಟಿವೇಟ್ ಮಾಡ್ತಾರೆ, ಮ್ಯಾನೇಜರ್ಸ್ಗಳು, HR ಮ್ಯಾನೇಜರ್ಸ್ಗಳು ಏನಿರ್ತಾರೆ ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಮೋಟಿವೇಟ್ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ಜಾಸ್ತಿ ಬೋನಸ್ ಕೊಡ್ತೀವಿ, ಇನ್ಸೆಂಟಿವ್ಸ್ ಕೊಡ್ತೀವಿ, ಪ್ರಮೋಷನ್ ಸಿಗುತ್ತೆ. ಸೊ ಹಾಗೆಲ್ಲ ಏನ್ ಮಾಡ್ತಾರೆ, ಅವರಿಗೆ ಮೋಟಿವೇಟ್ ಮಾಡಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಅವರು ಜಾಸ್ತಿ ಬೆನಿಫಿಟ್ ಅನ್ನ ಪಡಿಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿ ಮೋಟಿವೇಟ್ ಆಗಿ ಅವರ ಎಫಿಷಿಯನ್ಸಿ, ಅವರ ವರ್ಕ್ ಎಫಿಷಿಯನ್ಸಿ ಏನಾಗುತ್ತೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಬೇಸಿಗೆ ಸ್ಟಾಫಿಂಗ್ ಪ್ರೋಸೆಸ್ ಆಗಿದೆ. ಸೊ ಮೊದಲಿಗೆ ನಾವು ಸೊ ಪ್ರೋಸೆಸ್ ಅನ್ನ ಇನ್ನೊಂದ್ಸತಿ ರಿಮೈಂಡ್ ಮಾಡ್ತಾ ಇದ್ದೀನಿ. ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಸೊ ಎಷ್ಟು ಜನ ವ್ಯಕ್ತಿಗಳು ಬೇಕು, ಎಷ್ಟು ಜನ ವ್ಯಕ್ತಿಗಳು ಇದ್ದಾರೆ ಅನ್ನೋದನ್ನ ನಾವೇನ್ ಮಾಡಬೇಕು, ಮೊದಲಿಗೆ ಎಸ್ಟಿಮೇಷನ್ ಅನ್ನು ಮಾಡಬೇಕು. ನಂತರ ನಾವೇನ್ ಮಾಡಬೇಕು, ರಿಕ್ರೂಟ್ಮೆಂಟ್ ಅನ್ನ ಮಾಡಬೇಕು. ಸೊ ನಾವು ಕೆಲಸಕ್ಕೆ ವೇಕೆಂಟ್ ಇದೆ, ನಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ವೇಕೆಂಟ್ ಇದೆ ಅಂತ ನಾವೇನ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಸೊ ವ್ಯಕ್ತಿಗಳಿಗೆ ಹೇಳಬೇಕು, ಅದನ್ನು ತಿಳಿಸ್ಬೇಕು. ಮೂರನೇದು ಸೆಲೆಕ್ಷನ್ ಅನ್ನ ಮಾಡಬೇಕು. ಸೊ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅದರಲ್ಲಿ ನಾವು ಏನು ಮಾಡೋದು, ಸೂಕ್ತ ಇರೋರನ್ನ ಏನು ಮಾಡೋದು, ಅಲ್ಲಿ ಸೆಲೆಕ್ಷನ್ ಅನ್ನು ಮಾಡೋದು. ಆ ನಂತರ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್ ಮಾಡೋದು. ಸೊ ಅವರಿಗೆ ಪ್ಲೇಸ್ಮೆಂಟ್ ಅನ್ನು ಕೊಡೋದು, ಸೊ ಜಾಬ್ ಅನ್ನ ಅವರಿಗೆ ಕೊಡೋದು, ಅದ್ರ ಜೊತೆಗೆ ಓರಿಯೆಂಟೇಷನ್ ಅನ್ನು ಕೂಡ ಏನು ಮಾಡೋದು, ಇಲ್ಲಿ ಕೊಡೋದು. ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಜಾಬ್ ಕೊಟ್ಟ ಮೇಲೆ ಅವರಿಗೆ ಒಂದಿಷ್ಟು ಟ್ರೈನಿಂಗ್ ಅನ್ನು ಕೊಡೋದು, ಜಾಬ್ ಬಗ್ಗೆ ಅಥವಾ ಕಂಪನಿ ಬಗ್ಗೆ ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸೊ ಕೊಟ್ಟ ಮೇಲೆ ನಾವು ಅವರಿಗೆ ಅವರ ಪರ್ಫಾರ್ಮೆನ್ಸ್ ಅನ್ನು ನಾವು ಚೆಕ್ ಮಾಡ್ತಾ ಇರ್ತೇವೆ, ಇವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತೇವೆ. ಸೊ ಚೆನ್ನಾಗಿ ಮಾಡ್ತಾ ಇದ್ರೆ ಅವರಿಗೆ ಬೋನಸ್ ಅಥವಾ ಇನ್ಸೆಂಟಿವ್ಸ್ ಅನ್ನು ಕೊಡೋದು, ಸೊ ರಿವಾರ್ಡ್ಸ್ ಅನ್ನು ಕೊಡೋದು, ಗಿಫ್ಟ್ ಅನ್ನು ಕೊಡೋದು. ಕಡಿಮೆ ಕೆಲಸ ಮಾಡ್ತಾ ಇದ್ರೆ ನಾವು ಅವರಿಗೆ ಮೋಟಿವೇಶನ್ ಅನ್ನು ಕೊಡೋದು. ಸೆವೆಂತ್ ಒನ್ ಪ್ರಮೋಷನ್ ಅಂಡ್ ಕರಿಯರ್ ಪ್ಲಾನಿಂಗ್. ಸೊ ಸರಿಯಾಗಿ ಕೆಲಸ ಮಾಡ್ತಾ ಇದ್ದ, ಸೊ ಅವನಿಗೆ ಏನ್ ಮಾಡ್ತಾರೆ, ಜಾಸ್ತಿ ಅವನ ಎಫಿಷಿಯನ್ಸಿ ಜಾಸ್ತಿ ಇತ್ತು, ಅವನ ಕೆಪಾಸಿಟಿ ಜಾಸ್ತಿ ಇತ್ತು ಅಂತ ಅಂದಾಗ ಸೊ ಏನ್ ಮಾಡ್ತಾರೆ, ಅವರಿಗೆ ಅಂತವ್ರನ್ನ ಏನ್ ಮಾಡ್ತಾರೆ, ಪ್ರಮೋಷನ್ ಕೊಡೋದಾಗಲಿ ಅಥವಾ ಅವರ ಕ್ಯಾರಿಯರ್ ಪ್ಲಾನಿಂಗ್ ಮಾಡೋದಾಗಲಿ ಇಲ್ಲಿ ಮಾಡ್ತಾರೆ. ಲಾಸ್ಟ್ ವರ್ಕ್ ಏನ್ ಮಾಡ್ತಾರೆ, ಕಾಂಪನ್ಸೇಷನ್ ಕೊಡ್ತಾರೆ. ಸೊ ಸರಿಯಾದ ವ್ಯಕ್ತಿಗೆ ಅವನು ಕೆಲಸ ಮಾಡ್ತಾರೋ ಬೆನಿಫಿಟ್. ಸೊ ಅವನು ಜಾಸ್ತಿ ಕೆಲಸ ಮಾಡ್ತಿದ್ದ ಅಂತಂದ್ರೆ ಯೂಶುವಲಿ ಹೇಳೋದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ದ ಅಥವಾ ಅವನು ತುಂಬಾ ಎಫಿಷಿಯಂಟ್ ಇದ್ದ ಅಂತ ಏನ್ ಮಾಡ್ತಾರೆ, ಅಂತವ್ರಿಗೆ ಏನ್ ಮಾಡ್ತಾರೆ, ಇನ್ಸೆಂಟಿವ್ಸ್, ಬೋನಸ್ ಅಂತವೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ
ಪ್ರೊವೈಡ್ ಮಾಡ್ತಾರೆ. ಸೊ ಇವಿಷ್ಟು ಸ್ಟಾಫಿಂಗ್ ಪ್ರೊಸೆಸ್ ಆಗಿದ್ದಾವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನಿಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನ ನೀವು ಏನ್ ಮಾಡಬೇಕು, ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಇದೇ ಪ್ರೊಸೆಸ್ ಅಲ್ಲಿ ನೀವು ಏನ್ ಮಾಡಬೇಕು, ಒಂದೊಂದನ್ನೇ ಬರ್ತಾ ಹೋಗಬೇಕು. ಸೊ ನಿಮಗೆ ಯೂಶುವಲಿ ನೀವು ಏನ್ ಮಾಡಬೇಕು, ಇದನ್ನ ನೆನಪಿಟ್ಕೊಳ್ಬೇಕು. ಸೊ ಮೊದಲಿಗೆ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಂದ್ರೆ ಮೊದಲಿಗೆ ಏನ್ ಮಾಡ್ತಾರೆ. ಸೊ ಮೊದಲಿಗೆ ಎಷ್ಟು ಜಾಬ್ಸ್ ಇದೆ ಅನ್ನೋದನ್ನ ನೋಡ್ತಾರೆ. ಆ ನಂತರ ಏನ್ ಮಾಡ್ತಾರೆ, ಇಷ್ಟು ಜಾಬ್ಸ್ ಇದ್ದಾವೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆ ನಂತರ ಸೆಲೆಕ್ಷನ್ ಅನ್ನು ಮಾಡ್ತಾರೆ. ಆ ನಂತರ ಏನ್ ಮಾಡ್ತಾರೆ, ಅವರಿಗೆ ಪ್ಲೇಸ್ಮೆಂಟ್ ಮಾಡ್ತಾರೆ, ಜಾಬ್ ಅನ್ನು ಮಾಡ್ತಾರೆ. ಆ ನಂತರ ಅವರಿಗೆ ಟ್ರೈನಿಂಗ್ ಮಾಡ್ತಾರೆ. ಅದಾದ್ಮೇಲೆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಏನ್ ಮಾಡ್ತಾರೆ, ಅವರ ಪರ್ಫಾರ್ಮೆನ್ಸ್ ಅನ್ನು ಚೆಕ್ ಮಾಡ್ತಾರೆ. ಸೊ ಯಾವ ತರ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಆಮೇಲೆ ಅವರಿಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪ್ರಮೋಷನ್ ಕೊಡ್ತಾರೆ ಅಥವಾ ಡಿಮೋಷನ್ ಮಾಡ್ತಾರೆ. ಲಾಸ್ಟ್ಗೆ ಏನ್ ಮಾಡ್ತಾರೆ, ಅವರಿಗೆ ಕಾಂಪನ್ಸೇಷನ್. ಸೊ ಈ ತರ ಏನ್ ಮಾಡಬೇಕು, ನೆನಪಿಟ್ಕೊಳ್ಬೇಕು. ಸ್ಟೆಪ್ಸ್ ಅನ್ನ ನೆನಪಿಟ್ಕೊಂಡು